राम जय जय राम श्री राम जय जय राम श्री राम जय श्री राम जय जय राम श्री राम जय जय राम श्री राम ಜೂಮ್ ಆಗಲ್ ಆಮೇಲೆ ಸರ್ ಗಂಗೋತ್ರಿ ಸರಿ जय श्री राम जय श्री राम जय श्री राम ಯಾಕೆ ಸ್ವಾಮಿ ಈಗ ಬಂದ್ರೆ ಆರಾಮದ್ರ ದರ್ಶನ ಆಗಿಲ್ಲ ಗಂಧ ಸುಮ್ಮನೆ ವೇಸ್ಟ್ ಆಗತ್ತೆ ಹಂಗೆ ಅದಲ್ಲ ಸ್ವಾಮಿ ಇರೋದು जय श्री राम जय श्री राम जय श्री राम जय श्री राम
ಬರ್ರಿ ಸ್ವಾಮಿ ನಿಮ್ ಕದ. ಜೈ ಶ್ರೀರಾಮ್. ಸರಿ ಈಗ ಎಲ್ಲರೂ ಸೇರಿ ಪರಿಕ್ರಮ ಮಾಡಿ ಒಂದು 100 ಕಿಲೋಮೀಟರ್ ಅಥವಾ 200 ಕಿಲೋಮೀಟರ್ ಬರೋದು ಒಂದೇ ಕೇವಲ 5 ದಿನಗಳ ಕಾಲ ಇಲ್ಲಿ ಪರಿಕ್ರಮ ಮಾಡೋದು ಅಥವಾ 5 ರೌಂಡ್ ಪರಿಕ್ರಮ ಮಾಡೋದು ಎರಡೂ ಒಂದೇ ಆಗುತ್ತೆ ನೋಡಿ. ನಮ್ಮ ಮಾಲಾಧಾರಿಗಳು ಈಗ ಪರಿಕ್ರಮದ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಸ್ವಾಮಿ, ನಾವೆಲ್ಲರೂ ಹನುಮ ಜನ್ಮಭೂಮಿಗೆ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ. ಇವಾಗ ಏನ್ ಮಾಡ್ತಾ ಇದ್ವಿ ಅಂದ್ರೆ ನಾವು ಪರಿಕ್ರಮ ಮಾಡ್ತೀವಿ ಸ್ವಾಮಿ, ಬೆಟ್ಟಕ್ಕೆ ಪರಿಕ್ರಮ. ನಂದು 10ನೇ ವರ್ಷದ ಮಾಲೆ, ಈ ಸ್ವಾಮಿಗಳದ್ದು 2 ವರ್ಷ, ಈ ಸ್ವಾಮಿಗಳದ್ದು 4 ವರ್ಷ, ಈ ಸ್ವಾಮಿಗಳದ್ದು 2 ವರ್ಷ, ಈ ಸ್ವಾಮಿಗಳದ್ದು 2 ವರ್ಷ, ನಮ್ಮ ಸಣ್ಣ ಸ್ವಾಮಿದು 7 ವರ್ಷ ಹನುಮಾಲೆ ಯಶಸ್ವಿಯಾಗಿ 7 ವರ್ಷದಲ್ಲಿ ಸ್ವಾಮಿಗಳು ಮಾಲೆ ಹಾಕಿ ಬರ್ತಾ ಇದ್ದಾರೆ. ಈ ಸ್ವಾಮಿಗಳು ತನ್ನ 9ನೇ ತಿಂಗಳ ಏಜ್ನಲ್ಲಿ ಸ್ವಾಮಿಗಳು ಮಾಲೆನ ಹಾಕಿ ವರ್ಷ 1 ವರ್ಷನೂ ಮಿಸ್ ಮಾಡಿಲ್ಲ. ನಮ್ಮ ಸ್ವಾಮಿಗಳು, ಪವನ್ ಸ್ವಾಮಿಗಳು ಮಾಲೆ ಹಾಕಿ ಆಂಜನೇಯನ ದರ್ಶನ ಪಡ್ಕೊಂಡು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಮುಂದೆ ಸ್ವಾಮಿಗಳು ಬೇರೆ ಬೇರೆ ಎಲ್ಲೆಲ್ಲ ಹೋಗ್ಲಿದ್ದಾರೆ. ಸ್ವಾಮಿಗಳು ಈ ಪರಿಕ್ರಮ ಮಾಡೋದ್ರ ಉದ್ದೇಶವೇನು? ಉದ್ದೇಶ ಸ್ವಾಮಿ, ನಾವು ಸ್ವಾಮಿ ಅಂದ್ರೆ ಹನುಮ ಮತ್ತು ರಾಮ ಇವರಿಬ್ರು ಏನಿದಾರಲ್ಲ, ರಾವಣನ ಸಂಹಾರ ಮಾಡಿ ಬಂದ ಮೇಲೆ ಇಲ್ಲಿ ತಮ್ಮ ಪಾಪ ಪ್ರಾಯಶ್ಚಿತ್ತಕ್ಕೋಸ್ಕರ ಅಂದ್ರೆ ತಮ್ಮ ಏನು ಅದು ಹೇಳ್ತಾವಲ್ಲ ಸ್ವಾಮಿ, ಸಂಹಾರ ಮಾಡಿದ್ದೇನಾದ್ರೂ ತೊಂದರೆ ಆಗುತ್ತೆ ಅಂತೇಳಿ, ಏನಾದರೂ ಮುಂದೆ ಜೀವನದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋ ಸಲುವಾಗಿ ಸ್ವಾಮಿಗಳು ಲೋಕ ಕಲ್ಯಾಣಾರ್ಥಕವಾಗಿ ವ್ರತವನ್ನು ಹಿಡಿತಾರೆ ಸ್ವಾಮಿ. ಆ ವ್ರತಕ್ಕೆ ಹನುಮದ್ ವ್ರತ ಅಂತ ಕರೀತಾರೆ. ಈ ವ್ರತಕ್ಕೆ ಹನುಮ ಮತ್ತು ರಾಮನೇ ಸಾಕ್ಷಿ. ಮಾಡಿದ ತಪ್ಪಿಗೆ ಮನಸ್ಸೇ ಸಾಕ್ಷಿ, ಹಾಕಿದ ಮಾಲೆಗೆ ಹನುಮನೇ ಸಾಕ್ಷಿ. ಎಲ್ಲ ಹನುಮನ ಲೀಲೆ. ಸತತವಾಗಿ ಎಲ್ಲ ಸ್ವಾಮಿಗಳು ಮಾಲೆಯನ್ನು ಧರಿಸಿ ಆಂಜನೇಯನ ದರ್ಶನಕ್ಕೆ ತೆರಳುತ್ತಾ ಇದ್ದೀವಿ ಸ್ವಾಮಿ. ಹೆಚ್ಚಿನ ಆಯಸ್ಸು, ಆರೋಗ್ಯ, ಸಂಪತ್ತು, ಸಕಲ ಐಶ್ವರ್ಯಗಳನ್ನು ಮುಂದುವರೆದು ಸಂಪೂರ್ಣವಾಗಿ ಬೆಟ್ಟವನ್ನು 1 ರೌಂಡ್ ಅಂದರೆ ಒಂದು ಸುತ್ತನ್ನು ಹಾಕಿ ತದನಂತರದಲ್ಲಿ 575 ಮೆಟ್ಟಲುಗಳನ್ನು ಹತ್ತಿ ಸ್ವಾಮಿಯ ದರ್ಶನವನ್ನು ಮಾಡ್ತೇವೆ. ಮುಂದೆ ತೋರಿಸ್ತೀವಿ ಸ್ವಾಮಿ ಏನೇನು ಮಾಡ್ತೀವಿ ಏನೇನಿಲ್ಲ. ಬನ್ನಿ ಸ್ವಾಮಿ, ಮುಂದೆ ಹೋಗುವ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸ್ವಾಮಿ, ಪರಿಕ್ರಮದ 1ನೇ ಹಂತ ಮುಗಿತು ಸ್ವಾಮಿ. ಇದು 2ನೇ ಹಂತ ಪ್ರಾರಂಭವಾಗಿದೆ. ಇಲ್ಲಿಂದ ಮುಂದೆ ಹೋಗ್ತೀವಿ. ಮುಂದೆ 2ನೇ ಹಂತ ಮತ್ತು 3-4 ಹಂತಗಳಲ್ಲಿ ನಾವು ಪರಿಕ್ರಮವನ್ನು ಮುಗಿಸಿ 5ನೇ ಹಂತದಲ್ಲಿ ಅಂಜನಾದ್ರಿ ಬೆಟ್ಟದ ಹತ್ರ ತಲುಪ್ತೇವೆ. ಇದು ಹೊಸದಾಗಿ ನಿರ್ಮಾಣ ಮಾಡಿದಂತ ಸೇತುವೆ ಸ್ವಾಮಿಗಳಿದು. ಇಲ್ಲಿಂದ ಮುಂದೆ ಕಡಿದಾದ ಕಲ್ಲು ಬಂಡೆಗಳ ಮಧ್ಯದಲ್ಲಿ ನಾವು ಹೋಗ್ತೀವಿ ಈಗ. ಶ್ರೀರಾಮ್, ಶ್ರೀರಾಮ್, ಜಯ ರಾಮ್, ಜಯ ಜಯ ರಾಮ್, 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 ಶ್ರೀರಾಮ್, ಜಯ ರಾಮ್, ಜಯ ಜಯ ರಾಮ್,
श्रीराम जय राम जय जय राम 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 जय राम श्री राम जय जय राम जय राम श्री राम जय जय राम श्रीराम जय 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 राम जय जय राम ಎಲ್ಲಿ ಕೋಚಿ ಮೀನುಗಳು ಅಂತ ಒಂದು ಬಾಳೆಹಣ್ಣುಗಳನ್ನು ಕೊಡಬೇಕಾಗಿದೆ ಅದಕ್ಕೊಂದು ಪೈಪ್ ಬರ್ತದೆ ಆ ಪೈಪ್ ಎಲ್ಲಿ ಬರ್ತದೆ ಗೊತ್ತಾ ಈಗ ಕಲ್ಲು ಮುಳ್ಳಾಯ್ತು ಬರ್ತಾಳೆ ಸ್ವಾಮಿಗೆ ಹನುಮನ ನಾಡು ಬರುತ್ತೆ ನೆಕ್ಸ್ಟ್ ಸುಮ್ಕೇಣ ಭಾಷೆ ಲಕ್ಕಿಗಳೇನ ನೋಡ್ರಿ ಲೋಕಲ್ ಅಕ್ಕಿಗಳು ಕೆಂಪಾನ ಒಂದು ಎಬ್ಬಾತನ್ನು ಹೊಂದಿ ಹಣೆಗೆ ಕೆಂಪಾದ ಒಂದು ಪಟ್ಟಿಯನ್ನು ಹಚ್ಚಿಕೊಂಡು ಕೂತಿದ್ದಾವೆ ನೋಡಿ. ಜೈ ಶ್ರೀರಾಮ್. ಹಿಂಗ್ ಮಾಡಿ ಒಂದ್ ಕಾಲ್ ಹಿಂಗ್ ಬಿಟ್ಟು ಐತಲ್ಲ ಹಿಂಗ್ ಮಾಡಿ ಬರ್ತಾ ಹೊಡ್ದು ಸೀದಾ ಇದ್ರಾಗ ಬಾಡ್ದಾಗ ಸ್ವಾಮಿ ಅವತ್ತು ಆಕಾರ ಆಗಿದ್ದು ಸ್ವಾಮಿ ಮುಂದೋಡಿ ಹೋಗ್ತಿರ್ಬೇಕು ಸ್ವಾಮಿ ವಯಸ್ಸಿಲ್ಲ ಏನಿಲ್ಲ ನಾ ಈ ಸ್ವಾಮಿ ನನಗೆ ಜೈ ಶ್ರೀರಾಮ್ ಹೇಳ ಜೈ ಶ್ರೀರಾಮ್ ಅಲ್ಲಿ ಹೇಳ್ಬೇಕು ಹಿಂಗ ಮ್ಯಾಲೆ ಹಿಂಗ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಕೊಡ್ರಿ ಅಷ್ಟು ಕೊಡ್ರಿ ಸಾಕು ಪಾಪ ಕರೆಸಿ ಹೊಸರು ಒಬ್ರು ಇದ್ರು ಹೊಸರು ಬರ್ತಾರ ಅವ್ರು ಅಯ್ಯೋ ಒಂದಲ್ಲ ಅದು ಇರ್ತಾವ ಸ್ವಾಮಿ ಯಾರು ಏನೋ ಕೊಡ್ತಾರ ಸ್ವಾಮಿ ಬೆಂಕಿ ಹವ ಸ್ವಾಮಿ ನಾಳೆ ಶಾಲೆ ಇಲ್ಲ ಪವನ್ ಸ್ವಾಮಿ ನಿಮ್ಮನ್ನ ನೋಡಿದ್ವಿ ನಾವು ಅಂತಾರೆ ಎಲ್ಲರೂ ಸ್ವಾಮಿಗಳು ನಿನಗೆ ಮಿಡಿಯದಾರ ಇರ್ತಾರೆ ಕೆಳಗಿಡ ಅಂದ್ರೆ ಅವರೆಲ್ಲ ವೇಪಿಗಳನ್ನ ಅಷ್ಟೇ ಇದು ಮಾಡ್ತಾರ ಸ್ವಾಮಿ. ನಮ್ಮಂತ ಸ್ವಾಮಿಗಳು 1000 ಮಂದಿ ಅವರಿಗೆ ಮೊದಲು ಸ್ವಾಮಿ ಲಕ್ಷ ಸ್ವಾಮಿ, ಲಕ್ಷ ಆಗಿರಿ ಈಗ. ಯಾರು 1000 ಹೋದ್ ಸ್ವಾಮಿ, ಈಗ ಲಕ್ಷ ಆಗಿರಿ ಈಗ. ಯಾರು ನಾವ ಎಲ್ಲೈತೋ ಸ್ವಾಮಿ ಇನ್ನ ಲಕ್ಷ ಆಗೈತೋ ಸ್ವಾಮಿ. ಇನ್ನ ಆಗಿಲ್ಲ ಸ್ವಾಮಿ ದೀಪ ಇದೆ ಅಲ್ಲಿ ಅದಾವಲ್ಲ ಸ್ವಾಮಿ ಬೇಸ್ ಬಾ ಸ್ವಾಮಿ ಮುಂದೆ ಹೋಗ ತಗೊಳ್ತಾಳ ಸ್ವಾಮಿ ಸ್ವಾಮಿ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಅರ್ಧ ಸ್ವಾಮಿ ಅರ್ಧ ಕೋಸಕ್ಕೆ ಬರ್ಲಿ ಎಲ್ಲ ಕೊಡ್ತೀನಿ ಎಲ್ಲರಿಗೂ ಕೊಡ್ತೀನಿ ಹಂಗಲ್ಲ ಸ್ವಾಮಿ ಎಷ್ಟು ವಿಡಿಯೋ ಮಾಡಿ ಸ್ವಾಮಿ ಎಲ್ಲರೂ ಒಂದೊಂದು ಕೊಡ್ರಿ ಸ್ವಾಮಿ ಅರ್ಧ ಕೊಡ್ತೀನಿ ಹನುಮನ ನಾಡಿನಲ್ಲಿ ಹನುಮ
ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ರಾಮನು ಅಲ್ಲಿ ಹನುಮನು. ಸುಲಿಬೇಡ್ರಿ ಹಂಗ ಕೊಡ್ರಿ ಸ್ವಾಮಿ. ಎದರ್ತಾವ ಹಂಗ ಕೊಡ್ರಿ ಸ್ವಾಮಿ. ಅಲ್ಲಿ ಇಟ್ಬಿಡ್ರಿ ತೊಗೊಂತಾವ್. ಅಲ್ಲಿ ಇಟ್ಬಿಡ್ರಿ ತೊಗೊಂತಾವ್ ಸ್ವಾಮಿ. ಇಲ್ಲೇ ಇಡ್ರಿ, ಒಂದ್ ಕಡೆ ಹಾಕ್ರಿ ಸ್ವಾಮಿ. ಅಲ್ಲಿ ಹಾಕು, ಇಲ್ಲಿ ಹಾಕ್ಬರ್ರಿ, ಇಲ್ಲಿ ಹಾಕ್ಬಿಡ್ರಿ. ಜೂಮ್ ಮಾಡ್ರಿ ಅದು. ಅಲ್ಲಿ ಬಂತ ಸ್ವಾಮಿ, ಬರಲ್ಲ ಇಲ್ಲ ಬಂತಾಳು ಸ್ವಾಮಿ. ನನ್ ಸ್ವಾಮಿ ಸಿಪ್ಪಿ ಸುಲ್ದು ಕೊಡೋಣ. ಓದು ಬಿಡು ಸ್ವಾಮಿ. ಮುಂದಿರ್ತಾವ ನಡಿ ಸ್ವಾಮಿ. ಒಂದ್ 2 ಗುಣಿ ತಂದ್ರೆ ಇಲ್ಲಿ ಖಾಲಿ ಕಮ್ಮಿ ಆಕಿ ನೋಡ್ ಸ್ವಾಮಿ. ಎಷ್ಟೊಂದು ನೋಡ್ ಪಾಪ ಬಿಡು ಸ್ವಾಮಿ, ಗಾಡಿ ಮುಂದಕ್ಕೆ. ಪಾಪ ನಿಜವಾದ ವಾನರ ಸೇನೆಯ ಜೊತೆ ಸೇರಿ ಅಲ್ಪ ಸಮಯ ನಾವು ವಾನರಾಗಿದ್ದೇವೆ. ಯಶಸ್ವಿಯಾಗಿ 3ನೇ ಹಂತವನ್ನ ನಮ್ಮ ಪರಿಕ್ರಮದ ಹಾದಿಯನ್ನು ತಲುಪಿದೀವಿ. ಈಗ ಸಿಸಿ ರಸ್ತೆ ಬರ್ತಾ ಇದೆ ಸ್ವಾಮಿಗಳೇ. ಇಲ್ಲಿ ಮತ್ತೆ ಮುಂದೆ ಹೋದೆ ಮತ್ತೆ ಕೇವಲ ಒಂದು 500 ಮೀಟರ್ ಇಲ್ಲ. ಇಲ್ಲಿಂದ ಮುಂದೆ ಹೋದ್ಮೇಲೆ ಮತ್ತೆ ಕಲ್ಲು ಬಂಡೆಗಳ ನಡುವೆ ನಾವು ಪರಿಕ್ರಮವನ್ನು ಮಾಡ್ಬೇಕೀಗ. ನಮ್ಮ ಸ್ವಾಮಿಗಳೆಲ್ಲರೂ ಬರ್ತಾ ಇದಾರೆ, ಸೀಲ್ ಸ್ವಾಮಿಗಳಿದ್ದಾರೆ, ನಾವು ಮಾಲಾಧಾರಿಗಳು ಕೂಡ ಇದ್ದೀವಿ. ನಮ್ಮ ಸ್ವಾಮಿ ಮೇಲ್ಗಡೆ ಆಸೀನರಾಗಿ ಕುತ್ಕೊಂಡ್ಬಿಟ್ಟಿದೆ. ನಮ್ಮ ಧನಂಜಯ ಸ್ವಾಮಿಯ ಇವೆಲ್ಲ ಬಿಡ್ತಾ ಇಲ್ಲ. ಆ ಸ್ವಾಮಿಗಳು ಬಿಡ್ತಾ ಇಲ್ಲ, ಆ ಸ್ವಾಮಿ ಈ ಸ್ವಾಮಿ ಬಿಡ್ತಾ ಇಲ್ಲ. ಬಾಲಕೃಷ್ಣ ಅವರು ಅವರು ನಿರ್ಹಾರವಾಗಿ ಬೆಳಗ್ಗೆಯಿಂದ ನೀರು ಕೂಡ ಕುಡಿದಿಲ್ಲ ನಮ್ಮ ಸ್ವಾಮಿಗಳು. ಬೆಳಗ್ಗೆ ದರ್ಶನ ಆದ್ಮೇಲೆ ನೀರು ಕುಡಿಯೋದು ಅವ್ರದೊಂದು ಏನೋ ಅನುಷ್ಠಾನಕ್ಕೆ ಕುತ್ಕೊಂಡಿದ್ದಾರೆ ನಮ್ಮ ಸ್ವಾಮಿಗಳು. ಅದಕ್ಕೋಸ್ಕರ ಏನು ನೀರು ಕುಡಿದಿಲ್ಲ. ಆದ್ರೆ ನಮ್ಮ ಸ್ವಾಮಿಗಳು ಅದಕ್ಕೆ ಅವ್ರ ಸಲ ಮೆಲ್ಕೊಂತೀವಿ ನಾವು. ಆ ದೇವರು ಆ ಸ್ವಾಮಿಗೆ, ಆಂಜನೇಯ ಸ್ವಾಮಿ ನಮ್ಮ ಶಿವಕುಮಾರ್ ಸ್ವಾಮಿಗಳಿಗೆ ಆಯುಷ್ಯ ಆರೋಗ್ಯ, ಆ ಕುಟುಂಬಕ್ಕೆ ಸಕಲ ಐಶ್ವರ್ಯ ಸಂಪತ್ತವನ್ನು ಕೊಡ್ಬೇಕಾಗಿ ಕೇಳ್ಕೊಳ್ತೀವಿ ಆಂಜನೇಯ ಸ್ವಾಮಿ ಹತ್ರ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, Ram Jai Ram Jai Jai Ram. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, Ram Jai Ram Jai Jai Ram. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, Ram Jai Ram Jai Jai Ram. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಕೌಂಟರ್ನಲ್ಲಿ ಹೋಗಿ ಅವರನ್ನು ಸಂಪರ್ಕಿಸಿ ಪ್ರಸಾದವನ್ನು ಪಡೆದುಕೊಳ್ಳಬೇಕಾಗಿರುತ್ತದೆ. ಈ ಕಡೆ ನಳಗಳು ಖಾಲಿ ಇದ್ದಾವೆ, ಕಾಮಗಾರಿ ಆ ಒಂದೇ ಸ್ಥಳದಲ್ಲಿ ಮಾಡಬೇಕು. ಈ ಭಾಗದಲ್ಲಿ ಬರಬೇಕು. ಈ ಭಾಗದಲ್ಲಿ ಸಾಕಷ್ಟು ನಳಗಳು ಖಾಲಿ ಇದ್ದಾವೆ. ಈ ಕಡೆ ಬನ್ನಿ, ಭಕ್ತಾದಿಗಳು ನುಗ್ಗು ಮಾಡಬಾರ್ದು. ಈ ಕಡೆ ಎಲ್ಲ ಖಾಲಿ ಇದ್ದಾವೆ ನೋಡಿ. ಈ ಭಾಗದಲ್ಲಿ ಎಲ್ಲಾ ನಳಗಳು ಖಾಲಿ ಇದ್ದಾವೆ. ತಾವು ಕೈ ತೊಳ್ಕೊಳ್ತಕ್ಕಂಥ
ತಮ್ಮ ತಟ್ಟೆಗಳನ್ನು ತೊಳೆದು ಟೇಬಲ್ ಮೇಲೆ ಇಡಬೇಕು. ಕೌಂಟರ್ನಲ್ಲಿ ನಿಂತ್ಕೊಂಡಿರ್ತಕ್ಕಂಥ ಭಕ್ತಾದಿಗಳು ಸ್ವಲ್ಪ ಮುಂದೆ ಹೋಗ್ಬೇಕು. ಬೇರೆ ಭಕ್ತಾದಿಗಳಿಗೆ ಜಾಗಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಊಟ ಜಾಗದಲ್ಲಿ ಯಾರು ಪ್ರಸಾದವನ್ನು ಚೆಲ್ಲಬಾರದು. ತಮಗೆ ಪ್ರಸಾದ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀಡಬೇಕು. ಪುನಃ ಬೇಕಾದಲ್ಲಿ ಹೋಗಿ ನಿಂತ್ಕೊಂಡ್ಬರ್ತಕ್ಕಂಥದ್ದು. ಇಲ್ಲಿಂದ ಉಳಿಸಿದ್ರೆ ಸಾಕಲ್ಲ ಕೆಳಗೆ ಬೀಳ್ತಾರೆ. ಮೂಲ ರಸ್ತೆ ಮತ್ತೊಮ್ಮೆ ನಮ್ಮ ಪರಿಕ್ರಮದಲ್ಲಿ ಸ್ವಲ್ಪ ಬದಲಾವಣೆ. ಮತ್ತೊಮ್ಮೆ ಮೂಲ ರಸ್ತೆಯ ಬಲಭಾಗಕ್ಕೆ ತಿರುಗಿ ಎಲ್ಲ ಸ್ವಾಮಿಗಳ ಜೊತೆಯಲ್ಲಿ ನಾವು ಹೆಜ್ಜೆಯನ್ನು ಹಾಕ್ತಾ ಇದ್ದೇವೆ. ನಡ್ರಿ ಸ್ವಾಮಿ, ನಡ್ರಿ ಸ್ವಾಮಿ, ಟೈಮ್ ಆಯ್ತು ನಡ್ರಿ ಸ್ವಾಮಿ. ಇಷ್ಟೆಲ್ಲ ಹುಡುಕಾಟದ ಪ್ರಯತ್ನದಲ್ಲಿ ಇಲ್ಲೇ ತೋರಿಸಿ ಸ್ವಾಮಿ. ಅಲ್ಲಿ ಇಲ್ಲೈತಲ್ಲ, ಅಲ್ಲಿಗೆ ರೋಪ್ ಹಾಕಿ ಹೋಗ್ಬಿಟ್ರೆ ಈಸಿ ಆಗಲ್ವಾ? ಆರಾಮಾಗತ್ತೆ ಸ್ವಾಮಿ. ಈಗ ಹೆಂಗಿದ್ರು ಈ ಕಡೆಯಿಂದ ನಾವು ಇದಕ್ಕೆ ಹೋಗ್ತೀವ, ಮೂಲ ದೇವಸ್ಥಾನಕ್ಕೆ ಹೋಗ್ತೀವಿ. ಹಿಂದಾಚೆ ಹೋಗೋದೇನ ಇಲ್ಲಿಂದ ಅಲ್ಲಿಗೆ ಒಂದು ರೋಪ್ ಹಾಕೋದು, ಇಲ್ಲಿಂದ ಅಲ್ಲಿಗೆ ಒಂದು ರೋಪ್ ಹಾಕ್ಬಿಟ್ರೆ ಮಸ್ತ್ ಆಗತ್ತೆ ನೋಡಿ ಸ್ವಾಮಿ. ನೀವು ಹೇಳಿ ಕರೆಕ್ಟ್ ಐತ್ರಿ. ನನ್ನ ಸಲಹೆ ಉತ್ತಮ ಆಗಿದೆಯಲ್ಲ? ಕರೆಕ್ಟ್ ಐತಿ ಸ್ವಾಮಿ. ನೀವು ಹೇಳಿ ಗುರುಸ್ವಾಮಿ ಕೇಳಂಬರ್ರಿ. ಗುರುಸ್ವಾಮಿ ಕೆಳಗೆ ನಡ್ರಿ, ಮುಂದೆ ನಡ್ರಿ. ಬಂದ್ ಮಾಡ ಸರ್. ಸಾಡಿ ಸರಿ हमारे गांव के एमएलए ना, वो वहाँ से सब लोग आए खाना खा लिया। जय श्री राम. ही मिळते पाहिजे होती, तर हे आमचं बिडी गाडी कसं बंद झाली, सगळे लोक कमी झाले.
ಪರಿಕ್ರಮದ ಮುಕ್ತಾಯದ ಹಂತದಲ್ಲಿ ತಲುಪಿದ್ದೇವೆ. ಇನ್ನು ಮುಂದೆ ಆಂಜನೇಯ ಸ್ವಾಮಿಯ ದ್ವಾರಬಾಕಲ್ ನಂತರ ಆಂಜನೇಯ ಸ್ವಾಮಿ ದರ್ಶನಕ್ಕೆ 575 ಮೆಟ್ಲುಗಳನ್ನು ಹತ್ತಿ ಹೋಗ್ತಾ ಇದ್ದೀವಿ. ಸ್ವಾಮಿ ಜೈ ಶ್ರೀರಾಮ್. ಕಾಯ್ದೆ ನೋಡಿ